ಸೊ ಇದರಲ್ಲಿ ಒಂದು ನಾನೇನು ನೋಟಿಸ್ ಮಾಡಿದೆ ಅಂದರೆ ಸೆಟ್ಟಿಂಗ್ಸ್ ಎಲ್ಲ ಚೆಕ್ ಮಾಡಿದೆ, ಇಂಜಿನ್ ಬ್ರೇಕ್ ಕಂಟ್ರೋಲ್ ಇದ್ದಂಗಿಲ್ಲ ಇದರಲ್ಲಿ. ನಮ್ಮ ಪ್ಯಾನಿಗಾಲ್ನಲ್ಲಿ ಇಂಜಿನ್ ಬ್ರೇಕ್ ಕೂಡ ಕಂಟ್ರೋಲ್ ಮಾಡ್ಬೋದು ಎಷ್ಟು ಬೇಕೋ ಅಷ್ಟು ಅಂತ. ಇದರಲ್ಲಿ ಆ ಸೆಟ್ಟಿಂಗ್ ಕಾಣಿಸ್ಲಿಲ್ಲ ನನಗೆ. ಬಡಿ ಮಗನ ಬ್ಯಾಟ್ರಿ ಖಾಲಿ ಆಗ್ಬಿಟ್ಟಿತ್ತು. ಸೊ ಆ ದೊಡ್ಡ ಹೈವೇ ಬಿಟ್ಟು ಇವಾಗ ಇನ್ನೊಂದು ಚಿಕ್ಕ ಹೈವೇ ಜಾಯ್ನ್ ಆದೆ. ಸೊ ಹೀಟೆಡ್ ಸೀಟ್ಸ್ ಸ್ವಿಚ್ ನೋಡಿ ಇಲ್ಲಿದೆ. ಇದು ಮೀಡಿಯಮ್ ಸೆಟ್ಟಿಂಗು, ಇದು ಹೈ ಸೆಟ್ಟಿಂಗು, ಇದು ಆಫು. ಇದು ರೇರ್ ಸೀಟ್ಗೆ. ಫ್ರಂಟ್ ಸೀಟ್ಗೆ ಅಲ್ಲೇ ಬಟನ್ಸಲ್ಲೇ ಕಂಟ್ರೋಲ್ ಮಾಡ್ಬೋದು ನಾವು. ಸೊ ಇಲ್ಲಿಗೆ ಬಂದಿದ್ದೆ ನಾನು ಫಸ್ಟು ಥ್ರಾಟಲ್ ರೆಸ್ಪಾನ್ಸ್ ಚೇಂಜ್ ಮಾಡಿಕೊಂಡೆ, ಯಾಕಂದರೆ ಆ ದೊಡ್ಡ ಹೈವೇಗೆ ಸಿಕ್ಕಾಪಟ್ಟೆ ಶಾರ್ಪ್ ಥ್ರಾಟಲ್ ರೆಸ್ಪಾನ್ಸ್ ಚೆನ್ನಾಗಿತ್ತು. ಬಟ್ ಇಲ್ಲಿ ಟ್ರಾಫಿಕ್ ರೋಡಲ್ಲ, ಇಲ್ಲಿ ಅಷ್ಟೊಂದು ಶಾರ್ಪ್ ರೆಸ್ಪಾನ್ಸ್ ಬೇಕಾಗಿಲ್ಲ. ಸೊ ನೋಡಿ ಇಲ್ಲಿ ರೈಡಿಂಗ್ ಮೋಡ್ಗೆ ಹೋದರೆ ರೇಸಿವೋನಲ್ಲಿ ಇಂಜಿನಲ್ಲಿ ಹೈ ಇತ್ತು ಇಷ್ಟೊತ್ತು. ಫುಲ್ ಪವರು ಡೈನಮಿಕ್ ಥ್ರಾಟಲ್ ರೆಸ್ಪಾನ್ಸು, ಈಗ ಮೀಡಿಯಮ್ಮು. ಫುಲ್ ಪವರೇ ಬಟ್ ಸ್ಮೂತ್ ಥ್ರಾಟಲ್ ರೆಸ್ಪಾನ್ಸ್. ಸೊ ಇದಕ್ಕೆ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಲೋಗೆ ಹೋದರೆ ನೀವು ರೆಡ್ಯೂಸ್ಡ್ ಪವರು ಸ್ಮೂತ್ ಥ್ರಾಟಲ್ ರೆಸ್ಪಾನ್ಸ್ ಆಗುತ್ತೆ. ಸೊ ನಾವು ಮೀಡಿಯಮ್ ಇಟ್ಕೊಳ್ಳೋಣ. ಪವರ್ಫುಲ್ಲೇ ಬಟ್ ಥ್ರಾಟಲ್ ಸಖತ್ತಾಗಿರುತ್ತೆ ಇವಾಗ ಈ ಟ್ರಾಫಿಕ್ ರೋಡ್ಗೆ. ಇಲ್ಲಾಂದರೆ ಒಂಥರ ಜರ್ಕ್ ಹೊಡೆಯುತ್ತೆ, ಥ್ರಾಟಲ್ ಕೊಟ್ಟಾಗ ಬಿಟ್ಟಾಗಲ್ಲ ಒಂಥರ ಠಕ್ 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 ಅಂತ ಇರುತ್ತೆ. ಇವಾಗ ಹಂಗೆ ಅನ್ನಲ್ಲ, ಸ್ಮೂತಾಗಿರುತ್ತೆ. ಸೊ ಇದೇ ಡುಕಾಟಿದು ಬ್ಯೂಟಿ. ಪ್ರತಿಯೊಂದು ಇಂಡಿವಿಜುವಲ್ ಸೆಟ್ಟಿಂಗು ನಿಮಗೆ ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೊಬೋದು. ಯು ಕ್ಯಾನ್ ಕಸ್ಟಮೈಸ್ ದ ಹೋಲ್ ರೈಡ್ ಅಕಾರ್ಡಿಂಗ್ ಟು ಯುವರ್ ಸ್ಟೈಲ್. ರೆಡಾರ್ ಕಂಟ್ರೋಲ್ದು ನಾನು ಯಾವತ್ತೂ ಕ್ರೂಸ್ ಕಂಟ್ರೋಲ್ ಯೂಸೇ ಮಾಡಿಲ್ಲ. ಕ್ರೂಸ್ ಕಂಟ್ರೋಲ್ ನೋಡಿ ಇವಾಗ ಆನ್ ಆಯಿತು. ಸೆಟ್ ಮಾಡಿ ಬಿಟ್ಬಿಟ್ಟಿದ್ದೀನಿ ಇವಾಗ 94. ನೋಡೋಣ, ಕಾರು ಹೋಗ್ತಾ ಇದ್ದಂಗೆ ಸ್ಲೋ ಆಗ್ಬಿಡ್ಬೇಕದು. ನೋಡಿ ಆ ವೈಟ್ ಕಾರ್ ಎಷ್ಟು ಹೋಗ್ತಾ ಇದೆಯೋ ಅಷ್ಟೇ ಸ್ಪೀಡಲ್ಲಿ ನನ್ನ ಗಾಡಿ ಹೋಗ್ತಾ ಇದೆ. ಬಟ್ ನಾನು ಆ್ಯಕ್ಚುಲಿ 128ಗೆ ಸೆಟ್ ಮಾಡಿರೋದು, 87ಗೆ ಲಾಕ್ ಆಗಿಬಿಟ್ಟಿದೆ. ಆ ಗಾಡಿ ಎಷ್ಟು ಫಾಸ್ಟ್ ಹೋಗ್ತಾ ಇದೆ ಅಷ್ಟೇ ಹೋಗ್ತಾ ಇದೆ. ಇವಾಗ ನಾನು ಲೇನ್ ಚೇಂಜ್ ಮಾಡಿದ್ರೆ ನೋಡಿ ಪಿಕಪ್ ತಗೊಂಡು, ವಾವ್ ಏನು ಗುರು ಇದು ಮ್ಯಾಜಿಕ್ಕು. ನಾನು ಜಾಸ್ತಿ ಸೆಟ್ ಮಾಡಿಬಿಟ್ಟಿದ್ದೀನಿ. ಸೊ ನಮ್ಮ ಸೆಟ್ ಸ್ಪೀಡ್ಗಿನ ಬೇರೆಯವ್ರು ಕಮ್ಮಿ ಇದ್ರೆ ಮುಂದೆ ಇರೋರು ಸ್ಲೋ ಆಗೋದಲ್ದಿರೋ ಬ್ರೇಕ್ ಕೂಡ ಹಿಡಿಯುತ್ತೆ. ಅದೇನೆ ಇದೇ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್. ಇವಾಗ ಮಾಡರ್ನ್ ಕಾರ್ಸ್, ಏಡಾಸ್ ಇರೋ ಎಲ್ಲ ಕಾರ್ಸಲ್ಲೂ ಈ ಥರದ್ದಿದೆ ನೋಡಿ. ಈ ಬೈಕಲ್ಲೇ ಇದೆ ಫ್ರಂಟ್ ಬ್ಯಾಕ್ ರೆಡಾರ್. ಕ್ರೇಜಿ ಇದಂತೂ. ಈ ಥರ ಇರಬೇಕು, ಇಂಡಿಯಾಗೆ ಇದು ಯೂಸ್ ಆಗುತ್ತೆ ನೋಡಿ. 140 ಆ ಮುಂದೆ ಟೆಂಪೋ ಬರ್ತಾ ಇದ್ದಂಗೆ ಅದೇ ಸ್ಲೋ ಆಗಬೇಕು. ನೋಡೋಣ, ನಾನೇನು ಮುಟ್ಟಲ್ಲ. ಆಯ್ತು ಅದೇ ಸ್ಲೋ ಆಗ್ಬಿಡ್ತು ನೋಡಿ. ನಾನೇನು ಥ್ರಾಟಲ್ಲು ಮುಟ್ಟಿಲ್ಲ, ಬ್ರೇಕು ಮುಟ್ಟಿಲ್ಲ. ಇವಾಗ ಲೇನ್ ಚೇಂಜ್ ಮಾಡ್ತೀನಿ. ಲೇನ್ ಚೇಂಜ್ ಮಾಡಿದ್ರೆ ಅದೇ ಎತ್ಕೊತಾ ಇತ್ತು ತಿರ್ಗಾ ನೋಡಿ. ಇವಾಗ ಇವನ ಹತ್ರ ಹೋಗ್ತಾ ಇದ್ದಂಗೆ ತಿರ್ಗಾ ಸ್ಲೋ ಆಗ್ಬಿಡುತ್ತೆ. ಈ ಕಡೆ ಬಂದರೆ ರೈಸ್ ಆಗುತ್ತೆ ಇವಾಗ. ಸೊ ಅಲ್ಲಿ ಮುಂದೆ ಬೈಕ್ ಇದೆ, ಸ್ವಲ್ಪ ಇದೆಲ್ಲ ಅಡ್ಡಡ್ಡ ಇದೆಲ್ಲ, ಅದಕ್ಕೆ ಇವಾಗ ತೊಗೊಂತು ಸ್ಪೀಡು. ಇವಾಗ ನೋಡಿ ಇನ್ನೋವಾ ಹತ್ರ ಹೋಗ್ಬಿಟ್ಟು ಕರೆಕ್ಟಾಗಿ ಸ್ಲೋ ಆಗುತ್ತೆ. ನಾನು ಈ ಸರಿ ಕೈಯೇ ಹಾಕಲ್ಲ ಆಕ್ಸಿಲೇಟರ್ ಹತ್ರ. ಅವನು 100ಅಲ್ಲಿ ಹೋಗ್ತಾ ಇದ್ದ ನೋಡಿ. ಕಮಾನ್ ಬೇಬಿ, ವಾಟ್ಸ್ ಹ್ಯಾಪನಿಂಗ್? ನನ್ನ ಮುಂದೆ ಯಾರೂ ಇಲ್ವಲ್ಲ. ಕಮಾನ್ ಲೆಟ್ಸ್ ಗೋ. ಸ್ಟಾರ್ಟ್ ಆಯ್ತು, ತೊಗೊಂಡೋಗಿ ಪಿಕಪ್. ಹಂಗಂಗೆ ಸ್ಲೋ ಆಗ್ಬಿಡುತ್ತೆ. ಇವಾಗ ಲಾರಿ ಓ ಮೈ ಗಾಡ್, ಭಯ ಆಗ್ತಾ ಇದ್ ಗುರು. ನಾನು 144ಗೆ ಸೆಟ್ ಮಾಡಿರೋದು, ಬಟ್ ನೋಡಿ ಅದೇ ಆಟೋಮೆಟಿಕ್ ನಿಂತ್ಕೊಂಡ್ಬಿಡ್ತು. ನಾನು ಆ್ಯಕ್ಚುಲಿ ರೇರ್ ಬ್ರೇಕ್ ಕೂಡ ಓದ್ತಾ ಇಲ್ಲ, ನಾನೇನೂ ಮಾಡ್ತಾ ಇಲ್ಲ, ಅದೇ ಸ್ಲೋ ಆಗೋಯ್ತು. ಇವಾಗ ಲೇನ್ ಚೇಂಜ್ ಮಾಡಿದ್ರೆ ಅದೇ ರೈಸ್ ಆಗಿಬಿಡುತ್ತೆ. ಕ್ರೇಜಿ ಗುರು ಇದು. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್. ಇಷ್ಟು ದಿವಸ ಯಾವ ಗಾಡಿಯಲ್ಲೂ ನಾನು ಯೂಸೇ ಮಾಡಿಲ್ಲ ಇದನ್ನು. ಅಂದರೆ ಯಾವ ಗಾಡಿಯಲ್ಲೂ ಇದು ಇದ್ದಿದ್ದಿಲ್ಲ ಅಂದ್ಕೊಳ್ಳಿ. ರೆಡಾರ್ ಕಂಟ್ರೋಲ್ಡು ಸಾಕಾಗಿದೆ ಇದು ಫೀಚರ್.
ಸೊ ನೀವು ಅದನ್ನು ಸೆನ್ಸಿಟಿವಿಟಿ ಲೆವೆಲ್ ಸೆಟ್ ಮಾಡ್ಬೋದು, ಫಾರು, ವೆರಿ ಫಾರು, ನಿಯರು, ಮೀಡಿಯಮ್ಮು ಎಲ್ಲ ಸೆಟ್ ಮಾಡ್ಬೋದು. ಸ್ಯಾಡ್ಲಿಂಗ್ ಮಾಡ್ಬೋದು ಇದರಲ್ಲಿ, ಏನು ತೊಂದರೆ ಇಲ್ಲ. ಬಟ್ ದೆನ್ ಹ್ಯಾಂಡಲ್ ಬಾರ್ ಸ್ವಲ್ಪ ಲೋ ಇದೆ. ರೈಸರ್ಸ್ ಎಲ್ಲ ಹಾಕ್ಸ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು. ನೋಡಿ, ಇಂಥ ಚಳಿಗಾಲದಲ್ಲೂ ಈ ಕಡೆ ಎಲ್ಲ ಈ ಹುಲ್ಲೆಲ್ಲ ಹೆಂಗೆ ಬೆಂಕಿ ಇಟ್ಕೊಂಡು ಒಣಗಿಬಿಟ್ಟಿದೆ ನೋಡಿ. ಈ ಕಡೆ ಎಲ್ಲ ಫುಲ್ ಬಯಲು, ಅಷ್ಟೊಂದು ಚಳಿ ಇಲ್ಲ ನೋಡಿ, ಒಳ್ಳೆ ಬೇಸಿಗೆ ಕಾಲದಲ್ಲಿ ಬಂದಂಗಿದೆ. ಬಟ್ ಹೆಂಗೋ ಗಾಳಿ ಅಟ್ಲೀಸ್ಟ್ ಸ್ವಲ್ಪ ತಣ್ಣಗಿದೆ. ಗಾಳಿ ಬಿಸಿ ಇದ್ದಿದ್ರೆ ನನಗೆ ಕಷ್ಟ ಆಗ್ಬಿಡೋದು ಈ ಫುಲ್ ಸೂಟ್ ಹಾಕ್ಕೊಂಡು. ಬೆಂಗಳೂರಲ್ಲೆಲ್ಲ ಎಷ್ಟು ಚಳಿ ಇವಾಗ, ಇಲ್ಲೆಲ್ಲ ನೋಡಿ ಹೆಂಗಿದೆ. ಎಲ್ಲಪ್ಪ ನಮ್ಮ ಬೊಂಕೆ ಕಾಣಿಸ್ತಾ ಇಲ್ಲ. ಗಾಡಿ ನೋಡಿದ್ರೆ ಇನ್ನು 10 ಕಿಲೋಮೀಟರ್ಸ್ ಅಷ್ಟೇ ರೇಂಜ್ ಇರೋದು. ಅಲ್ಲಿದೆ HP ಬಂತು ನೋಡಿ, ಅದೇ ಕಿಯಾ ಫ್ಯಾಕ್ಟ್ರಿ ಅಲ್ಲಿರೋದು. ಶತಮಾನಗಳಾಗ್ಬಿಡಾಯ್ತು ನಾನು ಇಲ್ಲಿ ಬಂದು. ಸೊ ಇಲ್ಲಿ ಪವರ್ ಇಲ್ಲ, ನಾರ್ಮಲ್ ಇರೋದು. ಬೈಕಾ 40 lakhs. ಯಪ್ಪ, ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಇಲ್ಲಿ. ಸಿಕ್ಕಾಪಟ್ಟೆ ಟೈಮಾಗಿ ಹೋಗಿತ್ತು ನಾನು ಇಲ್ಲಂತೂ ಬಂದು. ಏನು ಗಾಡಿ ಗುರು ಇದು, ಕ್ರೇಜಿ ಗಾಡಿ ಮಾತ್ರ. ಒಳ್ಳೆ ಕಂಫರ್ಟು, ಒಳ್ಳೆ ಪವರು, ನೆಕ್ಸ್ಟ್ ಲೆವೆಲ್. ಸ್ವಲ್ಪ ಸಮಯದ ನಂತರ ಇಟ್ಸ್ ಟೈಮ್ ಟು ಮೂವ್. ಸೊ ಸೋಲೋ ರೈಡ್ ಇವತ್ತು, ನೋಬಡಿ ಎಲ್ಸ್, ಜಸ್ಟ್ ಯು ಆ್ಯಂಡ್ ಮೀ ಬೇಬಿ ಅಂತ. ಚೆನ್ನಾಗಿರುತ್ತೆ ಒಂಥರ ಸೋಲೋ ರೈಡ್ಗಳು. ಬಟ್ ಬೋರ್ ಹೊಡೆಯುತ್ತೆ ಗುರು. ಏನಂದರೆ ಯಾರು ಏನೂ ಮಾತಾಡೋಕ್ಕಿರಲ್ಲ, ಒಂಥರ ಒಬ್ಬೊಬ್ಬನೇ ಬರೋದು ಬೋರೆ. ಸೊ ಈಗ ನಾರ್ಮಲ್ ಫ್ಯೂಲ್ ಹಾಕ್ಸಿರೋದು. ಸೊ ಇದಕ್ಕೆ ಕ್ಲಿಯರ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡಿ, ಯೂಸ್ ಅನ್ಲೋಡೆಡ್ ಫ್ಯೂಯಲ್ ವಿತ್ ಆಕ್ಟೇನ್ ನಂಬರ್ ಆಫ್ ಅಟ್ಲೀಸ್ಟ್ 95 RON, ರಿಸರ್ಚ್ ಆಕ್ಟೇನ್ ನಂಬರ್ ಅಂತ. RON ಅಂದರೆ ಸೊ ಈ ನಾರ್ಮಲ್ ಫ್ಯೂಲು 91 ಆಕ್ಟೇನ್ ಇರುತ್ತೆ ಯೂಶ್ವಲಿ, 95 ಇರೋಲ್ಲ. ಸೊ ನಾವೇನು ಮಾಡೋಣ, ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮೋಡ್ ಚೇಂಜ್ ಮಾಡ್ಕೊಂಬಿಡೋಣ. ಮೋಡಲ್ಲಿ ಅಥವಾ ಒಂದು ಕೆಲಸ ಮಾಡೋಣ, ರೇಸಿಯೋನೇ ಇಡೋಣ, ಪವರ್ ಮಾತ್ರ ಚೇಂಜ್ ಮಾಡೋಣ. ಸೊ ವೇರ್ ಇಸ್ ದ ಸೆಟ್ಟಿಂಗ್ ಈಸ್ ಹಿಯರ್, ರೈಡ್ ಮೋಡ್, ರೇಸಿಯೋ. ಸೊ ಇಲ್ಲಿ ಇಂಜಿನ್ಗೆ ಹೋದರೆ ಮೀಡಿಯಮ್ ಇತ್ತಲ್ಲ, ಇವಾಗ ಲೋ. ಸೊ ಲೋನಲ್ಲಿ ಏನಾಗುತ್ತೆ, ರಿಡ್ಯೂಸ್ಡ್ ಪವರು, ಸ್ಮೂತ್ ಥ್ರಾಟಲ್ ರೆಸ್ಪಾನ್ಸು. ಸೊ ಲೋ ಪವರ್ ಮೋಡ್ ಥರ ಇದು, ಲೋ ಅಂದರೆ. ಸೊ ಲೋ ಪವರ್ ಮೋಡಲ್ಲೇ ಓಡಿಸ್ಕೊಂಡು ಹೋಗೋಣ ವಾಪಸ್ ಹೈ ಆಕ್ಟೇನ್ ಫ್ಯೂಲ್ ಹಾಕೋವರೆಗೂ. ಯಾಕಂದರೆ ತುಂಬ ಹೈ ಕಂಪ್ರೆಷನ್ ಇಂಜಿನು, ಇದಕ್ಕೆ ನಾರ್ಮಲ್ ಫ್ಯೂಲ್ ಹಾಕಬಾರ್ದು. ಹಾಕಿದ್ರೆ ಹಿಂಗೆ ಲೋ ಪವರಲ್ಲಿ ಓಡಿಸ್ಕೊಂಡು ಹೋಗ್ಬೇಕಷ್ಟೆ, ಏನಾಗಲ್ಲ. ಇಲ್ಲ ಇವು ಹಾಕ್ಬಿಡೋಣ. ಇಲ್ಲಿ ಯೂಟರ್ನ್ ಇದ್ದಿಲ್ವೇ ಮುಂಚೆ, ಇವಾಗ ಮಾಡಿದ್ದಂಗೆ ಅವ್ರೆ ಹೊಡೆದ್ಬಿಟ್ಟು ನೋಡಿ. ಅದೇ ಕಿಯಾ ಫ್ಯಾಕ್ಟ್ರಿ. ಲೆಟ್ಸ್ ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್, ಬ್ಯಾಕ್ ಟು ಬೇಸ್. ನೋಡಿ ಆ ಪುಲ್ಲಲ್ಲೇ ಅಷ್ಟು ಅಗ್ರೆಸಿವೇ ಇಲ್ಲ, ಫುಲ್ ಪವರಲ್ಲಿ ಹೆಂಗೆ ಕಿಚ್ಕೊಂಡು ಹೋಗೋದು. ಇದರಲ್ಲಿ ನೋಡಿ ಆರಾಮಾಗಿ ಹೋಗ್ತಾ ಇದೆ. ಸೊ ಇಂಜಿನ್ಗೆ ಜಾಸ್ತಿ ಸ್ಟ್ರೆಸ್ ಬೀಳಲ್ಲ, ನಾರ್ಮಲ್ ಫ್ಯೂಲಲ್ಲಿ ಆರಾಮಾಗಿ ಓಡಿಸ್ಬೋದು.
ಸೊ ಇದು ಹೆಚ್ಚು ಕಮ್ಮಿ ನನ್ನ 210 ಥರ ಫೀಲ್ ಕೊಡ್ತಾ ಇದೆ. ದೊಡ್ಡ ವಿಂಡ್ಶೀಲ್ಡ್ ಏನಿಲ್ಲ ಇದರಲ್ಲಿ. ಆ್ಯಂಡ್ ವಿಂಡ್ ಬ್ಲಾಸ್ಟು ಎಲ್ಲೂ ನನಗೇನು ಒಂಥರ ಇರಿಟೇಟಿಂಗ್ ವಿಂಡ್ ಬ್ಲಾಸ್ಟೇ ಫೀಲ್ ಆಗ್ತಾ ಇಲ್ಲ. ಶೋಲ್ಡ್ರಿಗೆ ಲೈಟಾಗಿ ಹೊಡೆಯುತ್ತೆ ಅಷ್ಟೇ, ತಲೆನೂ ಏನು ಬಫೆಟ್ ಹೊಡಿತಾ ಇಲ್ಲ. ಸೇಮ್ ಹಿಂಗೆ ಇದ್ದಿದ್ದು ನನ್ನ 210. ಸೀಟ್ ಕಂಫರ್ಟಬಲ್ ಆಗಿದೆ ದೊಡ್ಡದಾಗೆ, ಬಟ್ ಏನಂದರೆ ಕುಷನ್ ಸ್ವಲ್ಪ ಹಾರ್ಡು, ಅಷ್ಟೊಂದು ಸಾಫ್ಟ್ ಇಲ್ಲ. ಇವಾಗ ನಮ್ಮ GSA ಎಲ್ಲ ಸಿಕ್ಕಾಪಟ್ಟೆ ಸಾಫ್ಟ್ ಇರುತ್ತೆ, ಥರ ಮೆತ್ತಗೆ ಎಷ್ಟೊತ್ತು ಕೂತ್ಕೊಂಡ್ರು ಅದರಲ್ಲಿ ಏನು ನೋವು ಬರಲ್ಲ. ಸೊ ಇದರಲ್ಲಿ ಸ್ವಲ್ಪ ಹಾರ್ಡ್ ಇದೆ. ಅದೇ ಇವೆಲ್ಲ ಸ್ಪೋರ್ಟ್ಸ್ ಟೂರಿಂಗ್ ಮಿಷಿನ್ ಅಲ್ಲ, ಫುಲ್ ಸಾಫ್ಟ್ ಕೊಡಲ್ಲ. ಐಡಲಲ್ಲೂ ಕೇಳಿಸುತ್ತೆ ಗುರು, ಇದು ಸಖತ್ತಾಗಿ ಒಳ್ಳೆ ಬೇಸ್ ಇದೆ. ಸೊ ಈ ಶೆಲ್ಲಲ್ಲಿ ಆಲ್ಮೋಸ್ಟ್ ನಿಮಗೆಲ್ಲ ಸಿಗತ್ತೆ, ಕುಡಿಯೋಕ್ಕೆ, ತಿನ್ನೋಕ್ಕೆ, ಸ್ನ್ಯಾಕ್ಸು, ಸ್ಯಾಂಡ್ವಿಚ್ಚು, ಅದು ಇದು ವ್ರ್ಯಾಪು ಎಲ್ಲ ಮಾಡ್ತಾರೆ ಇವರು. ಸೊ ಒಂಥರ ಚೆನ್ನಾಗಿದೆ. ಹಿಂಗಿರ್ಬೇಕು ಅಲ್ಲಲ್ಲಿ ಹೈವೇಸಲ್ಲಿ. ಅರ್ಬನ್ ಇಒ ಮೋಡ್ಗೆ ಹಾಕ್ಕೊಳ್ಳೋಣ. ಸೊ ಇದರಲ್ಲಿ ಫುಲ್ ರಿಡ್ಯೂಸ್ಡ್ ಪವರು ಪ್ಲಸ್ ಸಸ್ಪೆನ್ಷನ್ ಸಾಫ್ಟ್ ಇರುತ್ತೆ ಇದರಲ್ಲಿ. ಸೊ ಆರಾಮಾಗಿ ಹೋಗ್ಬೋದು. ರೈಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಕಂಫರ್ಟ್. ನೋಡಿ ಈ ಥರ ಸ್ಪೋರ್ಟ್ ಟೂರಿಂಗ್ ಮಾಡೋದಕ್ಕೆ ಈ ಗಾಡಿ ಇರೋದು. ನಾನೇನು ಇಷ್ಟೊತ್ತು ಟಾರ್ಮ್ಯಾಕಲ್ಲಿ ಮಾಡಿದೆ, ಲಾಂಗ್ ಡಿಸ್ಟೆನ್ಸೇ. 2 ಪ್ಯಾನಿಯರ್ ಹಾಕೊಂಡು ನೀವು ಫುಲ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು. ಒಳ್ಳೆ ರೋಡ್ ಇರಬೇಕಷ್ಟೇ. ಆಫ್ ರೋಡಲ್ಲಿ ಒಂದು ಸ್ವಲ್ಪ ಕಷ್ಟ, ಗ್ರೌಂಡ್ ಕ್ಲಿಯರೆನ್ಸ್ ಸಾಕಾಗಲ್ಲ. ಆಮೇಲೆ ಅಲಾಯ್ ವೀಲ್ಸು ಮೈನು ಚೆನ್ನಾಗಿಲ್ಲದೆ ಇರೋ ರೋಡು ಸಡನ್ನಾಗಿ ಸಿಕ್ತು ಅಂದರೆ ನೀವು ಹೈ ಸ್ಪೀಡಲ್ಲಿದ್ದಾಗ ಅಲಾಯ್ ಎಲ್ಲ ಬ್ರೇಕ್ ಆಗುತ್ತೆ. ಅದೇ ಡಿಸಡ್ವಾಂಟೇಜು. ಈ ಥರ ಟೂರಿಂಗ್ ಬೈಕ್ಗೆ ನೀವು ಇಷ್ಟು ಡೆಲಿಕೇಟ್ ಐಟಮ್ಸು, ರಿಮ್ಸು ಅದೆಲ್ಲ ಹಾಕ್ತೀರಾ ಅಂದರೆ, ಇವೆಲ್ಲ ಫೋರ್ಸ್ಡ್ ರಿಮ್ಸು ಮಾರ್ಚಸಿನಿ. ಸ್ಟ್ರಾಂಗೇ ಇರುತ್ತೆ ಆ್ಯಕ್ಚುಲಿ, ಬಟ್ ಸ್ಟಿಲ್ ಆಫ್ ರೋಡ್ ಕೇಪಬಿಲಿಟಿ ಇರೋಲ್ಲ. ಯಾವತ್ತಿದ್ರೂ ಅಡ್ವೆಂಚರ್ ಬೈಕೆ ಸ್ಪೋಕ್ ವೀಲ್ಸೇ ಬೇಕು. ನೀವು ಸಿಕ್ಕಾಪಟ್ಟೆ ಎರ್ರಾಬಿರ್ರಿ ಏನು ನೋಡ್ದಂಗೆ ಓಡಿಸ್ತೀರಿ ಅಂದರೆ. ಈ ಬೈಕಿಗೆ ಸ್ವಲ್ಪ ರೋಡ್ ಚೆನ್ನಾಗಿರಬೇಕು. ಅಷ್ಟು ಈಸಿಯಾಗೂ ಏನೂ ಆಗಲ್ಲ, ಬಟ್ ದನ್ ಸಡನ್ನಾಗಿ ಪೋಟೋಲ್ ಬರುತ್ತೆ ಹೈವೇಲಿ ಫಾಸ್ಟ್ ಇದ್ದಾಗ, ಠಕ್ ಠಕ್ ಅಂತ ಹೊಡೆಯುತ್ತೆ. ಅಂಥ ಟೈಮಲ್ಲಿ ಪಕ್ಕ ಅಲಾಯ್ ಮುರಿದೋಗುತ್ತೆ. ಇದರಲ್ಲಿ ಟ್ರಾವೆಲ್ ಚೆನ್ನಾಗಿದೆ, 170 mm ಇದೆ ಟ್ರಾವೆಲ್. ಬಟ್ ದೆನ್ ಇವೆಲ್ಲ ಸ್ಪೋರ್ಟ್ಸ್ ಸಸ್ಪೆನ್ಷನ್. ಅಡ್ವೆಂಚರ್ ಬೈಕಿಗೆ ಬೇರೆ ಥರ ಇರುತ್ತೆ ಡ್ಯಾಂಪಿಂಗ್ ಎಲ್ಲ. ನಾನು ಎಷ್ಟೋ ತಿಂಗಳುಗಳು ಆದಮೇಲೆ ಈ ಥರ ರೈಡಿಗೆ ಬಂದಿರೋದು. ಟಚ್ಚೇ ಹೋಗ್ಬಿಟ್ಟಿದೆ ಬೈಕಿಂಗ್ದು. ಇದು ಆ್ಯಕ್ಚುಲಿ ಡುಕಾಟಿಲಿ ಸಖತ್ತಾಗಿ ಮಾಡಿದ್ದಾನೆ, ವಿಂಡ್ಶೀಲ್ಡ್ ಮೇಲೆ ಎತ್ತಕ್ಕೆ ಇಳ್ಸೋಕ್ಕೆ. ನಮ್ಮ GSL ಎಲ್ಲ ತಿರ್ಗಿಸ್ಕೊಂಡು ಕೂತ್ಕೊಬೇಕು. ಇದರಲ್ಲಿ ಏನಿಲ್ಲ, ಟಕ್ ಟಕ್ ಅಷ್ಟೇ. ಇವಾಗ ಬಿಡಿ ಹೊಸ GSL ಎಲ್ಲ ಎಲೆಕ್ಟ್ರಿಕ್ಕು, ಸೊ ಬಟನ್ಸಲ್ಲೇ ಫುಲ್ಲು. ಏನಂದರೆ ಈ ಗಾಡಿಗೆ ನೀವು ಒಳ್ಳೆ ಹೆಲ್ಮೆಟ್ ಹಾಕೋಬೇಕು, ಚೆನ್ನಾಗಿರೋದು. ಇಲ್ಲ ಅಂದರೆ ಬಫೆಟ್ ಹೊಡೆಯುತ್ತೆ ತಲೆಗೆ. ಸೊ AGV ಎಲ್ಲ ಟ್ರ್ಯಾಕ್ ಹೆಲ್ಮೆಟ್ ಅಲ್ಲ, ಸೊ ಮೇಲೆ ಎಲ್ಲ ಫುಲ್ ಪ್ಲೇನ್ ಇರುತ್ತೆ, ಏನು ಬಫೆಟೇ ಹೊಡೆಯಲ್ಲ. ವಾವ್, ಲಿಟ್ರಲಿ ರೋಡೇ ಫೀಲ್ ಆಗ್ತಾ ಇಲ್ಲ, ಸಸ್ಪೆನ್ಷನ್ ಸಾಫ್ಟ್ ಸೆಟ್ಟಿಂಗ್ ಇಟ್ಟಿರೋದಕ್ಕೆ. ಒಂದೇ ಗಾಡೀಲಿ ನೋಡಿ ಎಷ್ಟು ಥರ ಕ್ಯಾರೆಕ್ಟರ್ ಮಾಡ್ಕೊಬೋದು ನೀವು. ಜಸ್ಟ್ ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ್ರೆ ಸಾಕು. ಫುಲ್ ರೇಸ್ ಬೈಕ್ ಥರನೂ ಮಾಡ್ಬೋದು, ಫುಲ್ ಸ್ಟ್ರೀಟ್ ಬೈಕ್ ಥರನೂ ಮಾಡ್ಬೋದು. ಸೊ ಐ ಥಿಂಕ್ ದಟ್ಸ್ ಪ್ರಿಟಿ ಮಚ್ ಇಟ್. ಎಷ್ಟು ಹೇಳಿದ್ರು ಈ ಬೈಕ್ ಬಗ್ಗೆ ಸಾಕಾಗೋದೇ ಇಲ್ಲ ಗುರು. ತುಂಬ ಒಳ್ಳೆ ಬೈಕ್ ಇದು, ಸೂಪರ್ ಗಾಡಿ. ಬಟ್ ಇದ್ರ ಬಗ್ಗೆ ಗೊತ್ತಿರೋರ್ಗೆ ಮಾತ್ರನೇ ಇದ್ರ ವ್ಯಾಲ್ಯೂ ಗೊತ್ತಾಗೋದು. ಬೇರೆಯವರೆಲ್ಲ ಅಯ್ಯೋ ಇಷ್ಟು ದುಡ್ಡಿಗೆ ಏನಕ್ಕೆ ಈ ಬೈಕು, ಯಾವ್ದಾರ ಸೂಪರ್ ಸ್ಪೋರ್ಟು ಅಂತ ಇಂಥದಕ್ಕೆ ಹೋಗ್ತಾರೆ. ಪ್ಯಾನಿಗೆಲ್ಲ V4S ಆ ಥರ ಬೈಕ್ಗಳಿಗೆ ಹೋಗ್ಬಿಡ್ತಾರೆ. ಯೂಶ್ವಲಿ ಇದನ್ನು ತೊಗೊಳ್ಳೋದು ತುಂಬ ರೇರು ಜನ. ಸಮ್ವನ್ ಹೂ ಇಸ್ ಪರ್ಟಿಕ್ಯುಲರ್ಲಿ ಲುಕಿಂಗ್ ಫಾರ್ ದಿಸ್ ಬೈಕ್, ಅವ್ರು ಮಾತ್ರನೇ ತೊಗೊಳ್ಳೋದು ಈ ಗಾಡಿನ. ಇದು ನಮ್ಮ 210 ಇವೆಲ್ಲ ಒಂಥರ ಲೆಜೆಂಡ್ರಿ ಬೈಕ್ಸ್.
ಟೇಸ್ಟ್ ಇರಬೇಕು ಈ ಬೈಕ್ಸ್ನೆಲ್ಲ ತೊಗೋಬೇಕು ಅಂದರೆ. ಸೊ ಈ ಆಪರ್ಚುನಿಟಿ ಕೊಟ್ಟಂಥ ನಮ್ಮ ಡಾಲೆ ಮಂಜು ಬ್ರೋಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ತುಂಬ ಟೈಮಿಂದ ನಾನು ಅನ್ಕೋತಾ ಇದ್ದೆ ಬೈಕ್ ಸ್ಪೀಕ್ ಯಾವತ್ತಾದರೂ ಒಂದು ದಿವಸ ಓಡಿಸ್ಬೇಕು ಅಂತ, ಸಿಕ್ಕಾಪಟ್ಟೆ ಆಸೆ ಇತ್ತು. ಸೊ ಈ ಆಸೆ ನೆರವೇರಿದೆ ಅಂದರೆ ಅದು ನಮ್ಮ ಬ್ರೋ ಮಂಜು ಬ್ರೋ ಇಂದಾನೆ. ತುಂಬ ಒಳ್ಳೆಯ ಮನುಷ್ಯ, ವೆರಿ ಸ್ವೀಟ್ ಪರ್ಸನ್. ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ ಬ್ರದರ್. ಹಿಂಗೆ ಒಳ್ಳೊಳ್ಳೆ ಬಾಂಬ್ ಗಾಡಿಗಳು ತೊಗೊಳ್ರಿ, ನನಗೆ ಕೊಡ್ರಿ ರಿವ್ಯೂ ಮಾಡೋಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಥ್ಯಾಂಕ್ಸ್ ಅ ಲಾಟ್. ನಮ್ಮ ಎಲ್ಲ ಡಾರ್ಲಿಂಗ್ಸ್ಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್ ವಿತೌಟ್ ಮಿಸ್. ನನಗೆ ಏನೇನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಆಸೆ ಇದೆಯೋ ಅದೆಲ್ಲ ನಿಮಗೂ ತೋರಿಸೋ ಆಸೆ ನನಗೆ ಈಕ್ವಲಿ. ಯಾಕಂದರೆ ನಾಟ್ ಮೆನಿ ಪೀಪಲ್ ಗೆಟ್ ಟು ಹ್ಯಾವ್ ದೇರ್ ಹ್ಯಾಂಡ್ಸ್ ಆನ್ ದೀಸ್ ಕೈಂಡ್ ಆಫ್ ಬೈಕ್ಸ್. ಸಿಗಲ್ಲ ಗುರು, ತುಂಬ ರೇರು. ಶೋರೂಮಲ್ಲೆಲ್ಲ ಟೆಸ್ಟ್ ರೈಡೇ ಕೊಡಲ್ಲ ಈ ಗಾಡಿ, ಗೊತ್ತಾ ನಿಮಗೆ? ಈ ಗಾಡಿ ನೀವು ಬುಕ್ ಮಾಡಿ ತೊಗೋತೀರಾ ಅಂದರೂ ನಿಮಗೆ ಟೆಸ್ಟ್ ರೈಡೇ ಇಲ್ಲ ಈ ಗಾಡಿದು. ಅಷ್ಟು ಲಿಮಿಟೆಡ್ ಬೈಕ್ಸ್ ಬಂದಿರ್ತವೆ. ಅವ್ರಿಗೆ ಶೋರೂಮ್ಗೆ ಅಂತ ಡೆಮೋ ಬೈಕ್ ಅಲಾಟ್ ಮಾಡೋ ಅಷ್ಟು ಇದೂ ಇರಲ್ಲ ಅವ್ರಿಗೆ, ಬ್ಯಾಂಡ್ ಬಿಡ್ತು. ತುಂಬ ರೇರ್ ಗಾಡಿ, ವೆರಿ ಲೆಸ್ ನಂಬರ್ಸ್ ಈ ಬೈಕ್ ಸ್ಪೀಕಲ್ಲ ನಿಮಗೆ ಕಾಣಿಸೋದು ರೋಡಲ್ಲಿ. ಸೊ ಹೋಪ್ ಯು ಗೈಸ್ ಎಂಜಾಯ್ಡ್ ದ ವ್ಲಾಗ್, ಎಂಜಾಯ್ಡ್ ದ ಬೈಕ್ ಎಕ್ಸ್ಪೀರಿಯನ್ಸ್. ಸೊ ಆ ಮಾತನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಡಾರ್ಲಿಂಗ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ. ಟಾಡಾ, ಬಾಯ್.